ಅಲ್ಲ ರುದ್ರ ಅವ್ರೆ, ಈ ಸೀರೆಗೆ ಏನಾಗಿದೆ? ಚೆನ್ನಾಗೇ ಇದೆ ಅಲ್ವಾ? ಓ, ಎಷ್ಟು ದಿನ ಹಿಂದಿರೋದು ಈಗ ಈ ಸೀರೆ ಸಂದಾಗೈತೆ ಅಂತ ಅನಿಸ್ತೈತಾ ನಿಂಗೆ? ಯಾಕೆ ಎಲ್ಲ ಬಿಟ್ಟು ಸುನಂದನ್ ಸೀರೆನ ಉಟ್ಕೋಬೇಕು ಅಂತ ಅನಿಸ್ತಾ ಇತ್ತು ಇವಳು? ಭಾವ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಗ್ರೀಷ್ಮನ್ಗೆ ಈ ಸೀರೆ ಉಟ್ಕೋ ಅಂತ ನಾನೇ ಹೇಳ್ದೆ. ಅಲ್ಲ, ಅದ್ರಲ್ಲಿ ತಪ್ಪೇನಿದೆ? ನೀವೇ ಹೇಳ್ತಿದ್ರಿ ತಾನೆ ಗ್ರೀಷ್ಮನೇ ನಿಮ್ ಮೊದಲನೇ ಹೆಂಡತಿ ಅಂತ. ಅಂದ್ಮೇಲೆ ಅವಳು ನಿಮ್ ಮೊದಲನೇ ಹೆಂಡತಿ ಸೀರೆ ಉಟ್ಕೊಂಡ್ರೆ ತಪ್ಪೇನು? ಏನಮ್ಮಿ ನಿನ್ ಮಾತಿನ ಅರ್ಥ? ಗ್ರೀಷ್ಮಿ ಹೆಂಗ್ ಮೊದ್ಲೇ ಎಂಟ್ರ ಆಯ್ತಾಳೆ ರುದ್ರಂಗೆ? ಯಾವತ್ತಿದ್ರು ಸುನಂದನೆಯ ಮೊದ್ಲೇ ಎಂಟ್ರು. ಅವಳು ಊರಿಗೆ ಹೋದ ತಕ್ಷಣ ಎಲ್ಲ ಬದ್ಲಾಗೋಯ್ತದ್ಯೆ. ಗ್ರೀಷ್ಮಿ ಎರಡನೇ ಎಂಟ್ರ ಆದ್ರೂ ಅವಳಿಗಿರೋ ಬೆಲೆ ಇದ್ದೇ ಇರ್ತದೆ. ನಮ್ಮನೆ ಬಂಗಾರ ಅವಳು, ನಮ್ಮನೆ ಸಂತಾನ ಲಕ್ಷ್ಮಿ ಅವಳು, ತಿಳ್ಕ. ಲೇ ರುದ್ರ, ನೀನೀಗ ಬಾಯಿ ಮುಚ್ಕೊಂಡ್ ಬಂದು ಕೂತ್ಕತಿಯ ಇಲ್ಲ ಹೇಳು. ನಿನ್ನಿಂದನೇ ಬೆಳಗ್ಗೆ ಬ್ಯಾಡ್ದಿದ್ ಮಾತೆ ಆಯ್ತಾವೆ. ಈಗ ಉಸಿರು ಎತ್ತದೆ ಬಂದ್ ಕೂತ್ಕೊಂಡು ಶಾಸ್ತ್ರ ಮುಗಿಸಿದ್ರೆ ಸರಿ, ಇಲ್ಲ ಅಂದ್ರೆ ಆಟೆಯ. ಅಯ್ಯೋ ನಿನ್ನ ಸಡಿ. ನೋಡು. ಬೆಳ್ಳುಳ್ಳಿ ರೆಡಿ ಅಲ್ಲ? ಈಗ ರೆಡಿ ಆಗ್ತೀನಿ. ಐಶ್ವರ್ಯ ಅವರೇ, ಇದೆಲ್ಲ ನೀವೇ ರೆಡಿ ಮಾಡಿದ್ದು? ಮತ್ತೆ ಇನ್ಯಾರು ಬರ್ತಾರೆ? ನಾನೇಯ. ಅಲ್ಲ, ನೀವ್ ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ? ನಾನೇ ಮಾಡ್ಕೋತಾ ಇದ್ನಲ್ಲ. ಇದೆಲ್ಲ ಹೆಂಗಸ್ರು ಮಾಡೋ ಕೆಲ್ಸನೇ ಕಣ್ಲಾ. ಗಂಡಸ್ರು ಏನಿದ್ರು ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು, ಆಟೆಯ. ನೀನು ಈ ಪಿಕ್ಚರ್ನಾಗೆಲ್ಲ ನೋಡಿಲ್ವಾ? ಎಂಡೆ ಗಂಡನ್ ಬಟ್ಟೆ ಇಸ್ತ್ರಿ ಮಾಡ್ಬಿಟ್ಟು ಅವ್ರ ತೋಳಗ್ ಹಾಕೊಡ್ತಾರೆ. ಗಂಡ ಖುಷಿ ಆಗ್ಬಿಟ್ಟು ನಗ್ತಾ ನಗ್ತಾ ಅವ್ರ ಹೆಂಡತಿಗೇನೋ ಹೇಳ್ತಾರೆ. ಏನೋ ಹೇಳ್ತಾರ? ಏನು ಅಂತ ಹೇಳ್ತಾರೆ? ಅದು ಗಂಡ ಆದವನ್ ಹೇಳ್ಬೇಕು ತಾನೆ, ನಾನು ಹೇಳಕ್ಕಾಗದ? ಈಗೇನು ನಾನು ಹೇಳ್ಬೇಕಾ? ಸರಿ, ಹತ್ರ ಬನ್ನಿ. ಚೆಲ್ಲಿದಳೋ ಮೆಲ್ನಗೆಯ ನಂಬಿದಳೋ ಈ ನಗೆಯ ಹೃದಯ ಇಲ್ಲಿ ಮೂರ್ಛೆ ಹೋಗಿ ಅಲ್ಲೇ ಪ್ರೀತಿ ಜನ್ಮ ತಾಳಿ. ಥ್ಯಾಂಕ್ ಯು ಐಶ್ವರ್ಯ ಅವರೇ. ಮತ್ತೆ ಇನ್ನೇನು ಹೇಳ್ಬೇಕಾಗಿತ್ತು?
ನೀವೇನು ಅನ್ಕೊಂಡಿದ್ರಿ? ಹೋಗ್ಲ ಬೆಳ್ಳುಳ್ಳಿ, ನೀನೊಬ್ಬ ದಡ್ಡ. ನಿಂಗೋಸ್ಕರ ತಿಂಡಿ ಮಾಡ್ಬಿಟ್ಟು ಬಟ್ಟೆ ಇಸ್ತ್ರಿ ಮಾಡಿ ಮಡಗಿದ್ರೆ ಬರೀ ತಾಂಕು ಅಂತ ಹೇಳ್ತೀಯಲ್ಲ. ಮತ್ತಿನ್ನೇನು ಹೇಳ್ಬೇಕಾಗಿತ್ತು? ಹೇಳ್ಕೊಟ್ರೆ ಹೇಳ್ತೀನಪ್ಪ. ಬೆಳ್ಳುಳ್ಳಿ, ಇವತ್ತು ಆಫೀಸಿಂದ ಬೇಗ ಬರ್ತೀಯಾ? ಹೊಸ ಪಿಕ್ಚರ್ ಬಂದೈತಂತೆ, ಹೋಗಮ್ಮ ಇಬ್ರು. ಪಿಕ್ಚರ್ ಎಲ್ಲ ಬೇಡ, ಸುಮ್ಮನೆ ದುಡ್ಡು ಖರ್ಚಾಯ್ತದೆ. ಇಲ್ಲೇ ಮಹಾರಾಜ ಪಾರ್ಕ್ ತಗೋ ಹೋಗ್ಬಿಟ್ಟು ಬರುಮಾ? ಬೇಕಾಗಿಲ್ಲ. ಇವತ್ತು ನನ್ನ ಹೆಂಡತಿ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿರುವಾಗ ನನ್ನ ಹೆಂಡತಿಗೆ ರಿವಾರ್ಡ್ ಸಿಕ್ಕಲೇಬೇಕು. ಪಿಕ್ಚರ್ಗೆ ಹೋಗೋಣ, ಬೇಗ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬೆಳ್ಳುಳ್ಳಿ ಏನ್ ಬದಲಾಗಿದ್ಯಾ ನೀನು? ಅಂತೂ ಇಂತೂ ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು. ಅಜ್ಜಿ, ರುದ್ರ ಬಾವ ಹಾಗೆ ಆಡ್ತಿರೋದು ನೋಡಿ ನನಗಂತೂ ನಗುನೇ ಕಂಟ್ರೋಲ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಎಷ್ಟು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡೆ ಗೊತ್ತಾ? ನೀನೇ ಹಾಗೆ ಹೇಳಿದ್ರೆ ಇನ್ ನಾನೇನ್ ಮಾಡ್ಬೇಕು ಹೇಳು? ಕ್ಯಾರೆಕ್ಟರಿಂದ ಆಚೆನೂ ಬರಕ್ಕಾಗ್ದೆ, ನಗುನೂ ತಡಿಯಕ್ಕಾಗ್ದೆ, ಒಂಥರ ವಿಚಿತ್ರವಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದೆ ಗೊತ್ತಾ? ಮೇ ಬಿ ಅದಕ್ಕೆ ಅನ್ಸುತ್ತೆ ಆ ರುದ್ರ ಅಷ್ಟೊಂದು ಹೆದರ್ಕೊಂಡಿದ್ದು. ಒಟ್ಟಲ್ಲಿ ಆ ರುದ್ರಂಗ್ ಸರಿಯಾಗಿ ನೀರು ಇಳಿಸಿದ್ರೆ ಏನಿ? ಹ್ಞೂ, ಮತ್ತೆ ಬಿಟ್ಬಿಡ್ತೀವಾ? ಅಂಥ ನನ್ನ ಮಕ್ಕಳನ್ನ ಬಿಡಬಾರ್ದು ಕಣ್ರವ್ವ. ಅಜ್ಜಿ, ನಿಮಗೊಂದು ಮಾತು ಕೇಳಲ್ಲ? ನೀವು ಅವತ್ತು ಇದ್ದಕ್ಕಿದ್ದಾಗೆ ಮಾತಾಡಿದ್ರಲ್ಲ, ಅದು ಹೇಗೆ ಅಂತ? ಅದು ಇಷ್ಟು ವರ್ಷ, ಅದಕ್ಕೇನ್ ರೀಸನ್? ಅದಕ್ಕೇನವ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಈಗ ನಾನು ಏನಾದರೂ ಅದನ್ನ ಹೇಳ್ಬಿಟ್ರೆ ಮನೇನೇ ಗಡಗಡ ಅಂತ ನಡುಗೋಯ್ತದೆ. ಈಗ ನನಗೆ ಹೆಂಗೆ ದೇವ್ರ ಧ್ವನಿ ಕೊಟ್ಟವನೋ ಹಂಗೆ ಒಂದು ಸಮಯಕ್ಕೆ ಸರಿಯಾದ ಮಾತು ಕೊಡ್ತಾನೆ. ಆಗಲೇ ನಾನು ಮಾತಾಡ್ತೀನಿ. ಅಯ್ಯೋ, ಆಯುಷ್ಯ ಬಿಟ್ಬಿಡ್ರವ. ಪಾಪ ನಮ್ಮ ಸುನಂದ ಕತ್ಲೆ ಕೋಣಲ್ಲಿ ಹೆಂಗವಳೆ ಅಂತವ. ಹೌದು ಗವಕ್ಕ. ಅಕ್ಕ ಹೇಗಿದ್ದಾರೆ? ಗ್ರೀಷ್ಮ ಅವ್ರು ಆರಾಮಾಗೇ ಇದ್ದಾರೆ ಕಣೆ, ಏನೂ ತೊಂದರೆ ಇಲ್ಲ. ಹಂಗಿದ್ರೆ ಸಾಕು ಕಣವ. ಯಾರ ಕಣ್ಗಾದ್ರೂ ಬಿದ್ಬಿಟ್ಟವಳು ಅಂತ ಭಯ. ಹಂಗೇನಾದ್ರೂ ಆದ್ರೆ ಅವಳ ಕಥೆನೇ ಮುಗಿದೋಯ್ತದೆ. ಏನಾದ್ರೂ ಆಗ್ಲಿ, ಇವ್ರು ಮಾಡಿರೋ ಪಾಪನ ಇವ್ರ ಬಾಯಿಂದಲೇ ಆಚೆ ಬಿಡಿಸ್ಬೇಕು. ಆಮ್ಯಾಕೆ ಸುನಂದನ ಆಚೆ ಕರ್ಕೊಂಬಂದ್ರೆ ಆಯ್ತದೆ. ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಜ್ಜಿ. ಈ ಸಲ ಅವ್ರು ಹೇಳ್ದೇ ಇದ್ರು ನಾ ಮಾತ್ರ ಬಿಡೋದು ಬೇಡ. ಅವ್ರು ಮಾಡಿದ ಪಾಪನ ಅವ್ರ ಬಾಯಲ್ಲೇ ಕಕ್ಸೋಣ. ಹೋಗರವ, ನೀನು ಸಂಕ್ರಂಗೆ ಹೇಳಿ ಆ ಗುಂಡೆ ಬಗ್ಗೆ ವಿಚಾರಿಸು ಅಂತ ಹೇಳು. ನೋಡಮ್ಮ ಆಗ ಏನಂತಾರೆ ಅಂತ. ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ನಿಮ್ಗೆ ಕುಡಿಯೋಕೆ ಏನಾದ್ರು ತಗೊಂಬರ್ಲಾ? ಗವ್ವಕ್ಕ, ನನಗೆ ಕಾಫಿ ಬೇಕು ಕಣೆ. ಯಾಕೋ ಕಾಲೆಲ್ಲ ಎಳಿತಿದೆ. ಆ ದೆವ್ವ ಥರ ಆ್ಯಕ್ಟ್ ಮಾಡಿ ಮಾಡಿ ಮೈ ಎಲ್ಲ ನೋವ್ತಿದೆ. ನಾನು ಹೊತ್ಕೊಂಡು ಮಲ್ಗ್ಬಿಡೋಣ ಅನ್ನಿಸ್ತಿದೆ. ಆದರೆ ಮಲ್ಕೊಂಡ್ರು ನನಗೆ ನನ್ನ ಕ್ಯಾರೆಕ್ಟರ್ ನೆನಪಾಗಿ ನನಗೆ ಮಲ್ಗೋಕೆ ಆಗ್ತಿಲ್ಲ. ಇನ್ನು ಆ ರುದ್ರನ್ ಕತೆ ಏನಾಗಿರ್ಬೋದು ಜಸ್ಟ್ ಯೋಚನೆ ಮಾಡು. ಪಾಪ. ಅಯ್ಯೋ, ಪಾಪ ಅಲ್ಲ ಕಣೆ, ಪಾಪಿ.